ಬಳ್ಳಾರಿ ಜೈಲಿನಲ್ಲಿ ಬಳಲಿ ಬೆಂಡಾದ ಸಾರಥಿ ಬೇಲರ್ಜಿಗೆ ಸಹಿ ಹಾಕಿದ ಮೇಲೆ ಕಾಟೇರ ಕೂಲ್ ಇಂದಾದ್ರೂ ಆಗತ್ತಾ ಟಿವಿ ದರ್ಶನ. ಪತಿ ಬಿಡುಗಡೆಗೆ ಪತ್ನಿ ಟೆಂಪಲ್ ರನ್ ರಾಯರ ಮೊರೆ ಹೋದ ವಿಜಯಲಕ್ಷ್ಮಿ, ಸಾಮಾನ್ಯ ಭಕ್ತರಂತೆ ದರ್ಶನ ಪಡೆದ ಪೊರ್ಕಿ ಅರ್ಧಾಂಗಿ. ಕೋಲ್ಕತ್ತಾದಂತೆ ರಾಜ್ಯದಲ್ಲೂ ಅಮಾನವೀಯ ಕೃತ್ಯ, ಬೀದರ್ನಲ್ಲಿ ಯುವತಿ ಮೇಲೆ ಕಾಮುಕರ ದುಷ್ಕೃತ್ಯ, ಬಡ ಕುಟುಂಬದ ಪರ ಧ್ವನಿ ಎತ್ತಿದ ರಿಪಬ್ಲಿಕ್. ಸತೀಶ್ ಜಾರಕಿಹೊಳಿ ಜೊತೆ ಲಂಚ್ ಮೀಟಿಂಗ್, ಎಂಬಿ ಪಾಟೀಲ್ ಜೊತೆ ಬ್ರೇಕ್ಫಾಸ್ಟ್ ಮೀಟ್, ತೀವ್ರ ಕುತೂಹಲ ಮೂಡಿಸಿದ ಪರಮೇಶ್ವರ್ ನಡೆ. ಬೀದರ್ನಲ್ಲಿ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಬಸವ ಕಲ್ಯಾಣದಲ್ಲಿ ಯುವತಿಯ ಮೇಲೆ ಕಾಮುಕರು ಅಟ್ಟಹಾಸ ಮೆರೆದಿದ್ದಾರೆ. ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ದುರುಳರು. ಅಟ್ಟಹಾಸ ಮೆರೆದ ಕಾಮುಕರಿಗೆ ತಕ್ಕ ಶಿಕ್ಷೆ ಆಗಬೇಕು, ಯುವತಿ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದೆ. ಕಾಮುಕರಿಗೆ ಶಿಕ್ಷೆ ಕೊಡಿಸೋವರೆಗೆ ನಾವು ಬಿಡಲ್ಲ, ಯಾರೇ ಬಂದ್ರು ಏನೇ ಆದ್ರೂ ನಮ್ಮ ಹೋರಾಟ ಖಂಡಿತವಾಗ್ಲೂ ನಿಲ್ಲಲ್ಲ. ಯುವತಿ ಸಾವಿಗೆ ನ್ಯಾಯ ಒದಗಿಸೋದಕ್ಕೆ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಮಂದಿ ಪ್ರತಿಭಟಿಸ್ತಾ ಇದ್ದಾರೆ ಕೂಡ. ಬೀದರ್ನ ಯುವತಿಯ ಮೇಲೆ ಕಾಮುಕರು ಅಟ್ಟಹಾಸ ಮೆರೆದಿರ್ತಕ್ಕಂತಹ ದುರ್ಘಟನೆಗೆ ಸಂಬಂಧಪಟ್ಟಂತೆ ಕಾಮುಕರಿಗೆ ಶಿಕ್ಷೆ ಕೊಡಿಸೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ವಿಶ್ರಮಿಸಲ್ಲ. ಸಚಿವರ ಸಂತ್ರಸ್ತೆಯ ಮನೆಗೆ ಬಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಹಾ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ 4 ಲಕ್ಷ ಮೌಲ್ಯದ ಚೆಕ್ ನೀಡೋದಕ್ಕೆ ಸೂಚನೆ ಕೊಡಲಾಗಿದೆ. ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಆದರೂ ಕೂಡ ಇದುವರೆಗೂ ಚೆಕ್ ವಿತರಣೆ ಮಾಡಲಿಲ್ಲ ಅಧಿಕಾರಿಗಳ ವಿರುದ್ಧ ಸಂತ್ರಸ್ತೆಯ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಭೀಕರ ಘಟನೆ ನಡೆದಿದೆ. ಅಂತದ್ರಲ್ಲಿ ಈಶ್ವರ್ ಖಂಡ್ರೆ ಬಂದು ನೋಡಿ ಅಲ್ಲೆಲ್ಲ ಕೂತ್ಕೊಂಡು ಪೋಸ್ ಕೊಟ್ಬಿಟ್ರು. ಆದ್ರೆ ಆ ದುಡ್ಡು ಇನ್ನೂ ತಲುಪಿಲ್ಲ ಆ ಕುಟುಂಬಕ್ಕೆ. ಮಿನಿಸ್ಟ್ರೇ ಆರ್ಡರ್ ಮಾಡಿದ್ರು ಕೂಡ ಅಧಿಕಾರಿಗಳು ಪರಮ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಂತ್ರಸ್ತ ಕುಟುಂಬಕ್ಕೆ 4 ಲಕ್ಷ ಮೌಲ್ಯದ ಚೆಕ್ ಕೊಡಿ ಅಂತ ಹೇಳಿ ಆಗಿದೆ. ಆದ್ರೂ ಕೂಡ ದುಡ್ಡು ಆ ಕುಟುಂಬಕ್ಕೆ ತಲುಪಿಲ್ಲ. ಇಷ್ಟು ದೊಡ್ಡ ಪ್ರತಿಭಟನೆ ಆಗತ್ತೆ, ಇಷ್ಟು ದೊಡ್ಡ ಸುದ್ದಿ ಆಗತ್ತೆ, ಇಷ್ಟೆಲ್ಲ ಆದರೂ ಕೂಡ ಎಂಥ ಜಡ್ಡುಗಟ್ಟಿದ ಸರ್ಕಾರ, ಜಡ್ಡುಗಟ್ಟಿದ ವ್ಯವಸ್ಥೆ, ಎಂಥ ಪರಮ ಭ್ರಷ್ಟ ಅಥವಾ ನಿರ್ಲಕ್ಷ್ಯತನದ ಪರಮಾವಧಿಯನ್ನು ತೋರಿಸ